ಸಹ ಸಾವಿರಾರು ಯುವ ಜನರು ಪ್ರತಿ ಕ್ಷಣಕ್ಕೂ ಸಹ ಈ ಒಂದು ಗೇಮಿಂಗ್ ವಿಚಾರಗಳಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂತಿದ್ದಾರೆ, ತಮ್ಮಂತ ಆತ್ಮಹತ್ಯೆಯನ್ನ ಮಾಡ್ಕೊಂತಿದ್ದಾರೆ. ಈ ಒಂದು ವಿಚಾರದಲ್ಲಿ ಯುವಕರು ಈ ಒಂದು ಗೇಮಿಂಗ್ ಸಂಬಂಧಪಟ್ಟಂಗೆ ತಮ್ಮ ಭವಿಷ್ಯವನ್ನ, ಉನ್ನತವಾಗಿರುವಂತಹ ಭವಿಷ್ಯವನ್ನ ಹಾಳು ಮಾಡ್ಕೊಂತಾ ಇದ್ದಾರೆ. ಈ ಒಂದು ಅನಾಮಿಕವಾಗಿರುವಂತಹ ಬೆಟ್ಟಿಂಗು, ಅನಾಮಿಕವಾಗಿರುವಂತಹ ಗೇಮಿಂಗ್ ವೆಬ್ಸೈಟ್ಗಳು, ಇದು ಯಾರು ಸಹ ದಿಕ್ಕು ದೆಸೆ ಇಲ್ದಿರುವಂತಹ ಈ ಒಂದು ಗೇಮಿಂಗ್ ಅಲ್ಲಿ, ಈ ಒಂದು ಜಾಲದಲ್ಲಿ ಸಿಕ್ಕಾಕೊಂಡಿರುವಂತವರು ಯುವ ಜನರು. ಒಂದೇ ದಿನದಲ್ಲಿ ಹಣವನ್ನ ಮಾಡಬೇಕು ಅನ್ನುವಂತಹ ಇದರಿಂದಾಗಿ ಅವರ ಭವಿಷ್ಯವೂ ಸಹ ಹಾಳಾಗ್ತಿದೆ. ಈಗ ದಾವಣಗೆರೆಯಲ್ಲಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ದಾವಣಗೆರೆಯಲ್ಲಿ ಒಂದು ಬಡ ಕುಟುಂಬದಲ್ಲಿರುವಂತಹ ಒಬ್ಬ ಶಶಿಕುಮಾರ್ ಅನ್ನುವರು ಈ ಒಂದು ವಿಚಾರದಲ್ಲಿ 12 ಲಕ್ಷ ಕಳೆದುಕೊಂಡು 18 ಲಕ್ಷ ಕಳೆದುಕೊಂಡು ಈಗ ಅವರ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ಇನ್ನೊಂದು ವಿಚಾರ ಏನಂದ್ರೆ 19 ಕೋಟಿಯನ್ನ ಈ ವೆಬ್ಸೈಟ್ ಗಳಿಂದ ಗೆದ್ದಿದ್ದಾನೆ. ಆದ್ರೆ ಅವನಿಗೆ ಬೇಕಾಗಿರೋದು, ನಾನು ಗೆದ್ದಿದ್ದ ಹಣ ಬೇಡ, ನಾನು ಹಾಕಿದಂತಹ ಹಣವನ್ನ ಕೊಡಿ ವಾಪಸ್ಸು ಅಂತ ಕೇಳಕ್ಕೆ ನಿಂತ್ಕೊಂಡ. ಆದ್ರೆ ಅನಾಮಿಕ ವೆಬ್ಸೈಟ್, ಇದಕ್ಕೆ ಯಾರು ಸಹ ದುಡ್ಡಿಲ್ಲ, ಏನಿಲ್ಲ. ಇಂತಹ ಒಂದು ಜಾಲದಲ್ಲಿ ಯುವ ಜನರು ಭವಿಷ್ಯ ಹಾಳಾಗ್ತದೆ. ಅವನು 25 ವರ್ಷದ ಹುಡುಗ, ಅವನು ಪೊಲೀಸ್ ಇಲಾಖೆಯಲ್ಲಿ ಸೇರ್ಕೋಬೇಕು ಅಂತ ಒಂದು ದೊಡ್ಡ ಕನಸನ್ನ ಇಟ್ಕೊಂಡಂತ ಹುಡುಗ ಈ ರೀತಿಯಾದಂತಹ ಜಾಲದಲ್ಲಿ ಸಿಕ್ಕಾಕೊಂಡು ಅವನು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹದ್ದು ಯಾರ ಹೊಣೆ? ಈಗ ಒಂದು ಕುಟುಂಬ ಅನಾಥವಾಗಿದೆ. ಈ ಒಂದು ಗೇಮಿಂಗ್, ಈ ಒಂದು ವೆಬ್ಸೈಟ್ ಗಳನ್ನ ನಿಷೇಧ ಮಾಡುವಂತಹ ಒಂದು ಸರ್ಕಾರಗಳು, ಈಗಿನ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ. ಯುವ ಜನರು ಪ್ರತಿ ಕ್ಷಣಕ್ಕೂ ಈ ಒಂದು ವೆಬ್ಸೈಟ್ ಗಳಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿದ್ರು ಸಹ ಈ ಒಂದು ಸುಮ್ಮನೆ ಕೂತ್ಕೊಂಡಿರುವಂತಹದ್ದು, ಕೈಲಾಗದೆ ಹೇಳಿದ ಕೆಲಸಗಳನ್ನ ಮಾಡಿಕೊಂಡು ಬಡ ಕುಟುಂಬದ ಯುವ ಜನರು ಭವಿಷ್ಯವನ್ನ ಹಾಳು ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ವಿಚಾರ ಅಂದ್ರೆ, ಈ ಒಂದು ಆನ್ಲೈನ್ ಬೆಟ್ಟಿಂಗ್ ಗೇಮಿಂಗ್ ಸಂಬಂಧಪಟ್ಟಂಗೆ ಜಾಹೀರಾತು ಕೊಡ್ತಿರುವಂತಹ ಅವರು ಸಹ ಯುವಕರೇನೆ. ಒಬ್ಬ ಯುವಕ ಮಾತಾಡ್ತಾನೆ, ಯೂಟ್ಯೂಬರ್, ನಾನು ಆನ್ಲೈನ್ ಬೆಟ್ಟಿಂಗ್ ಮಾಡ್ತೀನಿ, ನನಗೆ ಅದರಿಂದನೇ ನನಗೆ ಹೊಟ್ಟೆ ಪಾಡು ಅಂತ ಹೇಳ್ತಾರೆ. ನನಗೆ ಬಿಗ್ ಬಾಸ್ ಅಲ್ಲಿ, ಸಿನಿಮಾಗಳಲ್ಲಿ ಅವಕಾಶಗಳನ್ನ ಸಿಗ್ತಾ ಇರುವಂತೆ ಆನ್ಲೈನ್ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತೀನಿ, ಅದರಿಂದ ನನಗೆ ಹಣ ಸಿಗುತ್ತೆ ಅಂತ. ನಾನು ಮಾತು ಕೇಳ್ತೀನಿ ಯೂಟ್ಯೂಬರ್ಗೆ, ಸುದ್ದಿಗೆ ಪ್ರಚಾರ ಆಯ್ತು, ನಿಮಗೆ ಊಟ ಸಿಗ್ಲಿಲ್ಲ ಅಂದ್ರೆ ಏನ್ ತಿಂತೀಯಪ್ಪ, ಉಳ್ಕೊಂಡು ಹೋಗ್ಬಿಟ್ಟು ಅದನ್ನೇ ತಿಂತೀಯ, ಬೇರೆ ಏನೋ ತಿನ್ನಲ್ಲ ತಾನೆ. ಹಾಗೆ ನಿನಗೆ ಕಲೆ ಇದ್ರೆ, ನಿನಗೆ ಒಂದು ಅಭಿನಯದ ಒಂದು ಕಲೆ ಇದ್ರೆ, ಅವನು ಕಲೆಯಲ್ಲಿ ಭವಿಷ್ಯವನ್ನ ರೂಪಿಸ್ಕೋಬೇಕು. ಈ ರೀತಿಯಾಗಿ ತನ್ನ ವಯಸ್ಸಿನಲ್ಲಿರುವಂತಹ ಸಾಕಷ್ಟು ಯುವ ಜನರು ಭವಿಷ್ಯವನ್ನ ಹಾಳು ಮಾಡ್ಕೊಂಡಿದ್ದಾರೆ ಅಂದ್ರೂ, ನಾನು ಆನ್ಲೈನ್ ಬೆಟ್ಟಿಂಗ್ ಮಾಡ್ಕೊಂಡೇ ನಾನು ಹೊಟ್ಟೆ ಪಾಡು ತಿಂತಾರೆ, ನಿನ್ನ ಮೇಲೆ ಒಂದು ಪ್ರಕರಣವನ್ನ ದಾಖಲೆ ಮಾಡ್ಬೇಕಾಗುತ್ತೆ. ಈ ರೀತಿಯಾಗಿ ಸಾವಿರಾರು ಲಕ್ಷಾಂತರ ಯುವ ಜನರು ಆನ್ಲೈನ್ ಬೆಟ್ಟಿಂಗ್ ಇಂದ ಪ್ರತಿ ಕ್ಷಣಕ್ಕೂ ಸಹ ಸಾವನ್ನ ಆಗ್ತಾ ಇದೆ. ಇದರಿಂದಾಗಿ ಕಳ್ಕೊಂತಿರುವಂತದ್ದು ಕರ್ನಾಟಕದ ಭವಿಷ್ಯ ಹೋಗ್ತಾ ಇದೆ. ಎಷ್ಟು ಸಾಕಷ್ಟು ಜನ ಉನ್ನತವಾದಂತಹ ಭವಿಷ್ಯವನ್ನ ಕಳ್ಕೊಂತಿದ್ದಾರೆ. ಈಗಿನ ನಟ ನಟಿಯರಿಗೆ ಹಾಗೂ ಎಲ್ಲರೂ ಸಹ ಯೂಟ್ಯೂಬರ್ ಹೇಳ್ತಾ ಇದೀವಿ, ಖಂಡಿತವಾಗಿಯೂ ಸಹ ನೀವು ಪ್ರಮೋಷನ್ ಮಾಡಕ್ಕೆ ಹೋಗ್ಬೇಡಿ. ನಿಮಗೆ ಹಣ ಸಿಕ್ಕಿಲ್ವಾ ಪರವಾಗಿಲ್ಲ, ಬೇರೆ ಕಡೆ ನಿಮ್ಗೆ ಅವಕಾಶವೇ ಸಿಗುತ್ತೆ. ಪಾಪ ಬಡ ಕುಟುಂಬದಲ್ಲಿರುವಂತಹ ಗಂಡು ಮಕ್ಕಳು ಅಂದ್ರೆ ಯುವ ಜನರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಈ ಒಂದು ವೆಬ್ಸೈಟ್ ಅಲ್ಲಿ ಮತ್ತು ಈ ಒಂದು ಗೇಮಿಂಗ್ ಅಲ್ಲಿ ಪ್ರಾರಂಭಿಕದಲ್ಲಿ ನಿಮಗೆ ಹಣ ಬೇಗನೆ ಸಿಗುತ್ತೆ. 500 ರೂಪಾಯಿ ಆಗ್ತೀರಾ, 1000 ರೂಪಾಯಿ ಆಗುತ್ತೆ, 1000 ರೂಪಾಯಿ ಆಗ್ತೀರಾ, 10,000 ರೂಪಾಯಿ ಆಗ್ತೀರಾ, ಲಕ್ಷ ಆಗುತ್ತೆ. ಇದೇ ಒಂದು ಪ್ರಮೋಟ್ ಮಾಡಕ್ಕೆ, ನಿಮಗೆ ಮುಂದುವರಿಕೆ ಮಾಡಲಿಕ್ಕೆ ಈಸಿಯಾಗಿ ಸ್ಟಾರ್ಟಿಂಗ್ ಅಲ್ಲಿ ಹಣವು ನಿಮಗೆ ಸಿಗುತ್ತೆ. ಅದು ಹೋಗ್ತಾ ಏನಾಗುತ್ತೆ, ಲಕ್ಷಾಂತರ ರೂಪಾಯಿ ಹಣ ಹೂಡಿಕೆ ಮಾಡ್ತಾ ಅದು ನಿಮಗೆ ಈ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ ಗೆದ್ದಿರ್ತೀರಾ, ಯಾವುದೇ ರೀತಿಯಾಗಿ ಹಣ ನಿಮಗೆ ಸಿಗಲ್ಲ. ಇದು ಬರೀ ದಾವಣಗೆರೆ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದ ಭಾರತದಲ್ಲಿ ಆಗ್ತಿರುವಂತಹ ಈ ಆನ್ಲೈನ್ ಬೆಟ್ಟಿಂಗ್ ನಿಷೇಧ ಮಾಡಲೇಬೇಕು, ಖಂಡಿತವಾಗಿಯೂ ನಿಷೇಧ ಮಾಡಬೇಕಾಗಿದೆ. ನಿಷೇಧ ಮಾಡುವಂತಹ ಕಾಯ್ದೆಯನ್ನು ಸಹ ತರಬೇಕಾಗಿದೆ. ಹಾಗೆ ಇದಕ್ಕೆ ನಾವು ನಮ್ಮ ಕರ್ನಾಟಕ ರಾಷ್ಟ್ರೀಯ ಪಕ್ಷದ ಯುವ ಘಟಕದಿಂದ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ನಾವು ಈ ಒಂದು ಜನಜಾಗೃತಿ ಅಭಿಯಾನ ಆನ್ಲೈನ್ ಬೆಟ್ಟಿಂಗ್ ಗೇಮಿಂಗ್ ನಿಷೇಧ ಮಾಡಬೇಕು ಅನ್ನುವಂತಹ ವಿಚಾರವನ್ನು ನಾವು ಕೈಗೆತ್ತಿಕೊಂಡು ಕೆಲಸಗಳ ಯುವ ಜನರು ಹಾಗೂ ನಮ್ಮ ಕರ್ನಾಟಕದ
ಕರ್ನಾಟಕ ರಾಷ್ಟ್ರ ಪಕ್ಷದ ರಾಜ್ಯ ಸಮಿತಿಯವರು ಹಾಗೂ ಜಿಲ್ಲೆಯ ಪದಾಧಿಕಾರಿಗಳು ಎಲ್ಲರೂ ಸಹ ಒಗ್ಗೂಡಿಕೊಂಡು ಈ ಕೆಲಸಗಳನ್ನ ಮಾಡ್ತಾ ಇದೀವಿ. ನಮಗೆ ಬೇಕಾಗಿರೋದು ಯುವ ಜನರ ಭವಿಷ್ಯವನ್ನ ಉಳಿಸಬೇಕು. ಯುವ ಜನರ ಭವಿಷ್ಯ ಉಳಿದ್ರೇನೆ ನಮ್ಮನ್ನ ಅವ್ರಿಗಿರುವಂತಹ ಭವಿಷ್ಯ ಉಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಳಕಳಿತವಾಗಿ ನಾವು ಈ ಒಂದು ಹೋರಾಟವನ್ನ ಪ್ರತಿಭಟನೆಯನ್ನ ಕಾಂಜಾಟವನ್ನ ನಾವು ನಡೆಸ್ತಾ ಇದೀವಿ. ದಯವಿಟ್ಟು ನಾವು ಯುವ ಜನರಲ್ಲಿ ನಾನು ರಿಕ್ವೆಸ್ಟ್ ಮಾಡಿರೋದಂದ್ರೆ ದಯವಿಟ್ಟು ಈ ಕ್ಷಣಕ್ಕೆ ನೀವು ಆನ್ಲೈನ್ ಯಾವ ರೀತಿಯಾಗಿ ಗೇಮಿಂಗ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಲ್ಲಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದರಿಂದಾಗಿ ನಿಮ್ಮ ಭವಿಷ್ಯ ಹಾಳಾಗುತ್ತೆ. ನಿಮ್ಗೆ ನಿಮ್ಮ ಕುಟುಂಬವೂ ನಿಮ್ಮನ್ನೇ ನಂಬ್ಕೊಂಡಿರುವಂತಹ ಕುಟುಂಬ ಒಂದ್ ಕಡೆ ಇದೆ. ನೀವೇನೋ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀರ, ಆದ್ರೆ ನಿಮ್ಮನ್ನೇ ನಂಬಿಕೊಂಡಿರುವಂತಹ ಅಪ್ಪ ಅಮ್ಮ ಅಣ್ಣ ತಮ್ಮ ಅವರನ್ನೇ ಅವ್ರಿಗೆ ಯಾರು ಬೆನ್ನೆಲುಬು ಇರ್ತಾರೆ. ದಯವಿಟ್ಟು ನಿಮಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಬಿಟ್ಟು ನೀವೇನ್ ಮಾಡಿದ್ದೀರ ಅನ್ನೋದು ತಂದೆ ತಾಯಿ ಬಳಿ ಹೇಳಿ, ಅವರು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ. ಮತ್ತೆ ಏನ್ ಮಾಡ್ಬೇಕು ಅನ್ನೋದು ಸಹ ಅವರು ನಿಮ್ಗೆ ಒಂದು ಮಾರ್ಗದರ್ಶನ ಇರ್ತವೆ. ಕಡಾಖಂಡಿತವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂದ್ರೆ ತಂದೆ ತಾಯಿಗಳಿಗೆ ಯಾವ ರೀತಿ ಅವ್ರಿಗೆ ಯಾರು ಸಹ ಬಂದು ಸಮಾಧಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆಯು ಸಹ ಈ ಶಶಿಕುಮಾರ್ ಅವರು ಧೈರ್ಯ ಮಾಡಿ ಒಂದು ಕಂಪ್ಲೇಂಟ್ ಕೊಡಕ್ ಬಂದ್ರೆ ಪೊಲೀಸ್ ಇಲಾಖೆ ಅವರು ತೆಗೆದುಕೊಳ್ಳದೆ ಅವನ ಒಂದು ರೀತಿಯಾಗಿ ಅವರು ಸಹ ಅಪರಾಧಿಗಳೇ. ಯಾಕೆಂದ್ರೆ ಅವರು ಬಂದಾಗ ಕೇಸನ್ನ ದಾಖಲೆ ಮಾಡ್ಕೊಂಡಿಲ್ಲ. ಈ ರೀತಿಯಾಗಿ ಆಗ್ತಾ ಇದೆ. ದಯವಿಟ್ಟು ಈ ಒಂದು ಆನ್ಲೈನ್ ಬೆಟ್ಟಿಂಗ್ ವಿಚಾರವಾಗಿ ಯಾರೇ ಬಂದು ಕಂಪ್ಲೇಂಟ್ ಕೊಟ್ಟರು ಸಹ ತೆಗೆದುಕೊಳ್ಳಿ. ವೆಬ್ಸೈಟ್ಗಳನ್ನ ನಿಷೇಧ ಮಾಡಿ. ಅದರಿಂದ ನೀವು ಈ ರೀತಿಯಾಗಿ ಯುವಕರ ಭವಿಷ್ಯವನ್ನ ಹಾಳು ಮಾಡೋದು ಬೇಡ ಅಂತ ಒತ್ತಾಯಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಆನ್ಲೈನ್